ವಿರಾಮದ ನಂತರ ಮತ್ತೆ ಸ್ವಾಗತ. ಕೊಲೆ ಆರೋಪದಲ್ಲಿ ಜೈಲು ಸೇರಿರುವಂತಹ ನಟ ದರ್ಶನ್ಗೆ ಇವತ್ತು ಕೂಡ ಬಿಡುಗಡೆಯ ಭಾಗ್ಯ ಇಲ್ಲ. ದರ್ಶನ್ ಪವಿತ್ರ ಜಾಮೀನು ಅರ್ಜಿಯನ್ನ ಕೋರ್ಟ್ ಮುಂದೂಡಿದೆ. ಆದರೆ ಪವಿತ್ರ ಪರ ವಕೀಲರು ದರ್ಶನ್ ಆ್ಯಂಡ್ ಗ್ಯಾಂಗ್ ಮೇಲೇನೆ ಈಗ ಗೂಬೆ ಕೂರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ನೋಡಿ. ಬೇಲ್ಗೆ ಕಾಯ್ತಿದ್ದ ದರ್ಶನ್ಗೆ ನಿರಾಸೆ. ಜಾಮೀನು ಅರ್ಜಿ ಮುಂದೂಡಿದ ಕೋರ್ಟ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಕಂಬಿ ಎಣಿಸ್ತಿರುವ ಡಿ ಗ್ಯಾಂಗ್ಗೆ ಮತ್ತೆ ನಿರಾಸೆಯಾಗಿದೆ. ಬೇಲ್ ಸಿಗುವ ನಿರೀಕ್ಷೆಯಲ್ಲಿದ್ದ ದರ್ಶನ್ ಮತ್ತು ಲಿಪ್ಸ್ಟಿಕ್ ರಾಣಿ ಪವಿತ್ರ ಗೌಡಗೆ ಕೋರ್ಟ್ ಶಾಕ್ ಕೊಟ್ಟಿದೆ. ಇಬ್ಬರ ಅರ್ಜಿಯನ್ನ ಸೆಪ್ಟೆಂಬರ್ 30ಕ್ಕೆ ಅಂದ್ರೆ ಸೋಮವಾರಕ್ಕೆ ಮುಂದೂಡಿದೆ. ಪವಿತ್ರ ಪರ ವಕೀಲ ಟಾಮಿ ಸೆಬಾಸ್ಟಿಯನ್ ಬಲವಾದ ಮಂಡಿಸಿದ್ರು. ಚಾರ್ಜ್ ಶೀಟ್ ನಲ್ಲಿ ಕೊಲೆಗೆ ಒಳಸಂಚು ಮಾಡಿದ್ದಾರೆ ಎಂದು ಹೇಳಲಾಗಿದೆ. ಪವಿತ್ರಗೆ ಏಟು ಆರೋಪಿ ದರ್ಶನ್ ಲವ್ವರ್ ಆಗಿದ್ದಾರೆ, ಅವರೇ ಕರೆದುಕೊಂಡು ಹೋಗಿದ್ದಾರೆ ಎಂದು ಬರೆದಿದ್ದಾರೆ. ಆದ್ದರಿಂದ ಕೃತ್ಯದಲ್ಲಿ ಪವಿತ್ರ ಪಾತ್ರ ಹೆಚ್ಚು ಇಲ್ಲ, ಆದ್ದರಿಂದ ಜಾಮೀನು ನೀಡಬೇಕು ಎಂದರು. ಪವಿತ್ರ ತಪ್ಪೇ ಮಾಡಿಲ್ಲ. ಪವಿತ್ರ ರೇಣುಕಾಸ್ವಾಮಿ ಕಪಾಳಕ್ಕೆ ಹೊಡೆದ್ಲು ಅನ್ನೋದನ್ನ ಬಿಟ್ರೆ ಬೇರೆ ಆರೋಪವೇ ಇಲ್ಲ. ಆಕೆ ಕಪಾಳಕ್ಕೆ ಹೊಡೆದ ನಂತರ ಮನೆಗೆ ಡ್ರಾಪ್ ಮಾಡಿದ್ರು. ಆದ್ರೆ ಚಾರ್ಜ್ ಶೀಟ್ ನಲ್ಲಿ ಪವಿತ್ರ ಷಡ್ಯಂತ್ರ ಮಾಡಿದ್ದಾಳೆ ಎಂದಿದ್ದಾರೆ. ಆದ್ರೆ ಏನು ಷಡ್ಯಂತ್ರ ಅಂತ ಪೊಲೀಸರು ಸ್ಪಷ್ಟಪಡಿಸಿಲ್ಲ. ರೇಣುಕಾಸ್ವಾಮಿ ಪವಿತ್ರ ಇಮೇಜ್ಗೆ ಧಕ್ಕೆ ತಂದಿದ್ದ, ಅದೇ ಕಾರಣಕ್ಕೆ ದೂಷಿಸುವ ಹಕ್ಕು ಕೂಡ ಇದೆ. ರೇಣುಕಾಸ್ವಾಮಿ ಕೆಟ್ಟದಾಗಿ ವರ್ತಿಸಿದ್ದ ವಿಷಯವನ್ನ ದರ್ಶನ್ ಪವನ್ಗೆ ಹೇಳಿದ್ದಾಳೆ. ಪ್ರಿಯಕರ ದರ್ಶನ್ಗೆ ಹೇಳುವುದರಲ್ಲಿ ತಪ್ಪೇನಿದೆ, ಆದ್ದರಿಂದ ಪವಿತ್ರ ಮಾಸ್ಟರ್ ಮೈಂಡ್ ಎನ್ನುವುದು ಸರಿಯಲ್ಲ. ಕೊಲೆಯಲ್ಲಿ ಆಕೆಯ ಯಾವುದೇ ಪಾತ್ರವಿಲ್ಲ ಎಂದು ವಕೀಲರು ವಾದ ಮಂಡಿಸಿದ್ರು. ದರ್ಶನ್ ಸೇರಿ ಎಲ್ಲ 5 ಆರೋಪಿಗಳ ಬೇಲ್ ಅರ್ಜಿ ವಿರುದ್ಧ ಸೋಮವಾರ ಪ್ರತಿವಾದ ಮಂಡಿಸುತ್ತೇನೆ ಎಂದು ಎಸ್ಪಿಪಿ ತಿಳಿಸಿದ್ರು. ಆದ್ದರಿಂದ ಕೋರ್ಟ್ ಎಲ್ಲರ ಅರ್ಜಿ ವಿಚಾರಣೆಯನ್ನ ಸೋಮವಾರಕ್ಕೆ ಮುಂದೂಡಿತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿರಾಮದ ನಂತರ ಮತ್ತೆ ಸ್ವಾಗತ. ಕೊಲೆ ಆರೋಪದಲ್ಲಿ ಜೈಲು ಸೇರಿರುವಂತಹ ನಟ ದರ್ಶನ್ಗೆ ಇವತ್ತು ಕೂಡ ಬಿಡುಗಡೆಯ ಭಾಗ್ಯ ಇಲ್ಲ. ದರ್ಶನ್ ಪವಿತ್ರ ಜಾಮೀನು ಅರ್ಜಿಯನ್ನ ಕೋರ್ಟ್ ಮುಂದೂಡಿದೆ. ಆದರೆ ಪವಿತ್ರ ಪರ ವಕೀಲರು ದರ್ಶನ್ ಆ್ಯಂಡ್ ಗ್ಯಾಂಗ್ ಮೇಲೇನೆ ಈಗ ಗೂಬೆ ಕೂರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ನೋಡಿ. ಬೇಲ್ಗೆ ಕಾಯ್ತಿದ್ದ ದರ್ಶನ್ಗೆ ನಿರಾಸೆ. ಜಾಮೀನು ಅರ್ಜಿ ಮುಂದೂಡಿದ ಕೋರ್ಟ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಕಂಬಿ ಎಣಿಸ್ತಿರುವ ಡಿ ಗ್ಯಾಂಗ್ಗೆ ಮತ್ತೆ ನಿರಾಸೆಯಾಗಿದೆ. ಬೇಲ್ ಸಿಗುವ ನಿರೀಕ್ಷೆಯಲ್ಲಿದ್ದ ದರ್ಶನ್ ಮತ್ತು ಲಿಪ್ಸ್ಟಿಕ್ ರಾಣಿ ಪವಿತ್ರ ಗೌಡಗೆ ಕೋರ್ಟ್ ಶಾಕ್ ಕೊಟ್ಟಿದೆ. ಇಬ್ಬರ ಅರ್ಜಿಯನ್ನ ಸೆಪ್ಟೆಂಬರ್ 30ಕ್ಕೆ ಅಂದ್ರೆ ಸೋಮವಾರಕ್ಕೆ ಮುಂದೂಡಿದೆ. ಪವಿತ್ರ ಪರ ವಕೀಲ ಟಾಮಿ ಸೆಬಾಸ್ಟಿಯನ್ ಬಲವಾದ ಮಂಡಿಸಿದ್ರು. ಚಾರ್ಜ್ ಶೀಟ್ ನಲ್ಲಿ ಕೊಲೆಗೆ ಒಳಸಂಚು ಮಾಡಿದ್ದಾರೆ ಎಂದು ಹೇಳಲಾಗಿದೆ. ಪವಿತ್ರಗೆ ಏಟು ಆರೋಪಿ ದರ್ಶನ್ ಲವ್ವರ್ ಆಗಿದ್ದಾರೆ, ಅವರೇ ಕರೆದುಕೊಂಡು ಹೋಗಿದ್ದಾರೆ ಎಂದು ಬರೆದಿದ್ದಾರೆ. ಆದ್ದರಿಂದ ಕೃತ್ಯದಲ್ಲಿ ಪವಿತ್ರ ಪಾತ್ರ ಹೆಚ್ಚು ಇಲ್ಲ, ಆದ್ದರಿಂದ ಜಾಮೀನು ನೀಡಬೇಕು ಎಂದರು. ಪವಿತ್ರ ತಪ್ಪೇ ಮಾಡಿಲ್ಲ. ಪವಿತ್ರ ರೇಣುಕಾಸ್ವಾಮಿ ಕಪಾಳಕ್ಕೆ ಹೊಡೆದ್ಲು ಅನ್ನೋದನ್ನ ಬಿಟ್ರೆ ಬೇರೆ ಆರೋಪವೇ ಇಲ್ಲ. ಆಕೆ ಕಪಾಳಕ್ಕೆ ಹೊಡೆದ ನಂತರ ಮನೆಗೆ ಡ್ರಾಪ್ ಮಾಡಿದ್ರು. ಆದ್ರೆ ಚಾರ್ಜ್ ಶೀಟ್ ನಲ್ಲಿ ಪವಿತ್ರ ಷಡ್ಯಂತ್ರ ಮಾಡಿದ್ದಾಳೆ ಎಂದಿದ್ದಾರೆ. ಆದ್ರೆ ಏನು ಷಡ್ಯಂತ್ರ ಅಂತ ಪೊಲೀಸರು ಸ್ಪಷ್ಟಪಡಿಸಿಲ್ಲ. ರೇಣುಕಾಸ್ವಾಮಿ ಪವಿತ್ರ ಇಮೇಜ್ಗೆ ಧಕ್ಕೆ ತಂದಿದ್ದ, ಅದೇ ಕಾರಣಕ್ಕೆ ದೂಷಿಸುವ ಹಕ್ಕು ಕೂಡ ಇದೆ. ರೇಣುಕಾಸ್ವಾಮಿ ಕೆಟ್ಟದಾಗಿ ವರ್ತಿಸಿದ್ದ ವಿಷಯವನ್ನ ದರ್ಶನ್ ಪವನ್ಗೆ ಹೇಳಿದ್ದಾಳೆ. ಪ್ರಿಯಕರ ದರ್ಶನ್ಗೆ ಹೇಳುವುದರಲ್ಲಿ ತಪ್ಪೇನಿದೆ, ಆದ್ದರಿಂದ ಪವಿತ್ರ ಮಾಸ್ಟರ್ ಮೈಂಡ್ ಎನ್ನುವುದು ಸರಿಯಲ್ಲ. ಕೊಲೆಯಲ್ಲಿ ಆಕೆಯ ಯಾವುದೇ ಪಾತ್ರವಿಲ್ಲ ಎಂದು ವಕೀಲರು ವಾದ ಮಂಡಿಸಿದ್ರು. ದರ್ಶನ್ ಸೇರಿ ಎಲ್ಲ 5 ಆರೋಪಿಗಳ ಬೇಲ್ ಅರ್ಜಿ ವಿರುದ್ಧ ಸೋಮವಾರ ಪ್ರತಿವಾದ ಮಂಡಿಸುತ್ತೇನೆ ಎಂದು ಎಸ್ಪಿಪಿ ತಿಳಿಸಿದ್ರು. ಆದ್ದರಿಂದ ಕೋರ್ಟ್ ಎಲ್ಲರ ಅರ್ಜಿ ವಿಚಾರಣೆಯನ್ನ ಸೋಮವಾರಕ್ಕೆ ಮುಂದೂಡಿತು.
ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿರಾಮದ ನಂತರ ಮತ್ತೆ ಸ್ವಾಗತ. ಕೊಲೆ ಆರೋಪದಲ್ಲಿ ಜೈಲು ಸೇರಿರುವಂತಹ ನಟ ದರ್ಶನ್ಗೆ ಇವತ್ತು ಕೂಡ ಬಿಡುಗಡೆಯ ಭಾಗ್ಯ ಇಲ್ಲ. ದರ್ಶನ್ ಪವಿತ್ರ ಜಾಮೀನು ಅರ್ಜಿಯನ್ನ ಕೋರ್ಟ್ ಮುಂದೂಡಿದೆ. ಆದರೆ ಪವಿತ್ರ ಪರ ವಕೀಲರು ದರ್ಶನ್ ಆ್ಯಂಡ್ ಗ್ಯಾಂಗ್ ಮೇಲೇನೆ ಈಗ ಗೂಬೆ ಕೂರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ನೋಡಿ. ಬೇಲ್ಗೆ ಕಾಯ್ತಿದ್ದ ದರ್ಶನ್ಗೆ ನಿರಾಸೆ. ಜಾಮೀನು ಅರ್ಜಿ ಮುಂದೂಡಿದ ಕೋರ್ಟ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಕಂಬಿ ಎಣಿಸ್ತಿರುವ ಡಿ ಗ್ಯಾಂಗ್ಗೆ ಮತ್ತೆ ನಿರಾಸೆಯಾಗಿದೆ. ಬೇಲ್ ಸಿಗುವ ನಿರೀಕ್ಷೆಯಲ್ಲಿದ್ದ ದರ್ಶನ್ ಮತ್ತು ಲಿಪ್ಸ್ಟಿಕ್ ರಾಣಿ ಪವಿತ್ರ ಗೌಡಗೆ ಕೋರ್ಟ್ ಶಾಕ್ ಕೊಟ್ಟಿದೆ. ಇಬ್ಬರ ಅರ್ಜಿಯನ್ನ ಸೆಪ್ಟೆಂಬರ್ 30ಕ್ಕೆ ಅಂದ್ರೆ ಸೋಮವಾರಕ್ಕೆ ಮುಂದೂಡಿದೆ. ಪವಿತ್ರ ಪರ ವಕೀಲ ಟಾಮಿ ಸೆಬಾಸ್ಟಿಯನ್ ಬಲವಾದ ಮಂಡಿಸಿದ್ರು. ಚಾರ್ಜ್ ಶೀಟ್ ನಲ್ಲಿ ಕೊಲೆಗೆ ಒಳಸಂಚು ಮಾಡಿದ್ದಾರೆ ಎಂದು ಹೇಳಲಾಗಿದೆ. ಪವಿತ್ರಾಗೆ ಏಟು ಆರೋಪಿ ದರ್ಶನ್ ಲವ್ವರ್ ಆಗಿದ್ದಾರೆ, ಅವರೇ ಕರೆದುಕೊಂಡು ಹೋಗಿದ್ದಾರೆ ಎಂದು ಬರೆದಿದ್ದಾರೆ. ಆದ್ದರಿಂದ ಕೃತ್ಯದಲ್ಲಿ ಪವಿತ್ರ ಪಾತ್ರ ಹೆಚ್ಚು ಇಲ್ಲ, ಆದ್ದರಿಂದ ಜಾಮೀನು ನೀಡಬೇಕು ಎಂದರು. ಪವಿತ್ರ ತಪ್ಪೇ ಮಾಡಿಲ್ಲ. ಪವಿತ್ರ ರೇಣುಕಾಸ್ವಾಮಿ ಕಪಾಳಕ್ಕೆ ಹೊಡೆದ್ಲು ಅನ್ನೋದನ್ನ ಬಿಟ್ರೆ ಬೇರೆ ಆರೋಪವೇ ಇಲ್ಲ. ಆಕೆ ಕಪಾಳಕ್ಕೆ ಹೊಡೆದ ನಂತರ ಮನೆಗೆ ಡ್ರಾಪ್ ಮಾಡಿದ್ರು. ಆದ್ರೆ ಚಾರ್ಜ್ ಶೀಟ್ ನಲ್ಲಿ ಪವಿತ್ರ ಷಡ್ಯಂತ್ರ ಮಾಡಿದ್ದಾಳೆ ಎಂದಿದ್ದಾರೆ. ಆದ್ರೆ ಏನು ಷಡ್ಯಂತ್ರ ಅಂತ ಪೊಲೀಸರು ಸ್ಪಷ್ಟಪಡಿಸಿಲ್ಲ. ರೇಣುಕಾಸ್ವಾಮಿ ಪವಿತ್ರ ಇಮೇಜ್ಗೆ ಧಕ್ಕೆ ತಂದಿದ್ದ, ಅದೇ ಕಾರಣಕ್ಕೆ ದೂಷಿಸುವ ಹಕ್ಕು ಕೂಡ ಇದೆ. ರೇಣುಕಾಸ್ವಾಮಿ ಕೆಟ್ಟದಾಗಿ ವರ್ತಿಸಿದ್ದ ವಿಷಯವನ್ನ ದರ್ಶನ್ ಪವನ್ಗೆ ಹೇಳಿದ್ದಾಳೆ. ಪ್ರಿಯಕರ ದರ್ಶನ್ಗೆ ಹೇಳುವುದರಲ್ಲಿ ತಪ್ಪೇನಿದೆ? ಆದ್ದರಿಂದ ಪವಿತ್ರ ಮಾಸ್ಟರ್ ಮೈಂಡ್ ಎನ್ನುವುದು ಸರಿಯಲ್ಲ. ಕೊಲೆಯಲ್ಲಿ ಆಕೆಯ ಯಾವುದೇ ಪಾತ್ರವಿಲ್ಲ ಎಂದು ವಕೀಲರು ವಾದ ಮಂಡಿಸಿದ್ರು. ದರ್ಶನ್ ಸೇರಿ ಎಲ್ಲ 5 ಆರೋಪಿಗಳ ಬೇಲ್ ಅರ್ಜಿ ವಿರುದ್ಧ ಸೋಮವಾರ ಪ್ರತಿವಾದ ಮಂಡಿಸುತ್ತೇನೆ ಎಂದು ಎಸ್ಪಿಪಿ ತಿಳಿಸಿದ್ರು. ಆದ್ದರಿಂದ ಕೋರ್ಟ್ ಎಲ್ಲರ ಅರ್ಜಿ ವಿಚಾರಣೆಯನ್ನ ಸೋಮವಾರಕ್ಕೆ ಮುಂದೂಡಿತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿರಾಮದ ನಂತರ ಮತ್ತೆ ಸ್ವಾಗತ. ಕೊಲೆ ಆರೋಪದಲ್ಲಿ ಜೈಲು ಸೇರಿರುವಂತಹ ನಟ ದರ್ಶನ್ಗೆ ಇವತ್ತು ಕೂಡ ಬಿಡುಗಡೆಯ ಭಾಗ್ಯ ಇಲ್ಲ. ದರ್ಶನ್ ಪವಿತ್ರ ಜಾಮೀನು ಅರ್ಜಿಯನ್ನ ಕೋರ್ಟ್ ಮುಂದೂಡಿದೆ. ಆದರೆ ಪವಿತ್ರ ಪರ ವಕೀಲರು ದರ್ಶನ್ ಆ್ಯಂಡ್ ಗ್ಯಾಂಗ್ ಮೇಲೇನೆ ಈಗ ಗೂಬೆ ಕೂರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ನೋಡಿ. ಬೇಲ್ಗೆ ಕಾಯ್ತಿದ್ದ ದರ್ಶನ್ಗೆ ನಿರಾಸೆ. ಜಾಮೀನು ಅರ್ಜಿ ಮುಂದೂಡಿದ ಕೋರ್ಟ್.